ಗುಡ್ ಮಾರ್ನಿಂಗ್. ಎಲ್ಲರೂ ಹೆಂಗದ್ರಿ? ಎಲ್ಲರೂ ಮಸ್ತ್ ಅನ್ಕೋತೀರಿ ನೋಡ್ರಿ. ಇವತ್ತು ಸ್ವಲ್ಪ ಕೋಲ್ಡ್ ಕಡಿಮೆ ಆಗೈತಿ. ಇವತ್ತು ಬಂದು 3 ದಿನ ಆಯ್ತು ನೋಡ್ರಿ. ಬಾಗೇವಾಡಿ ಒಳಗೆ ಮನೆ ಬಂದಿದ್ದಿಲ್ಲ. ಇವತ್ತು ಹೋಗ್ಬೇಕು ನೋಡ್ರಿ ಬ್ಯಾಕ್ ಟು ಬಿಜಾಪುರ. ಡ್ಯೂಟಿಗೆ ಹೋಗ್ಬೇಕು. ಡ್ಯೂಟಿ ಹೋಗಿ ಕೆಟ್ಟ ಬೇಸರ ಆಗ್ಯದ. ಅದ್ರಾಗ ಒಂದು 2-3 ದಿನ ಗ್ಯಾಪ್ ಆಯಿತು ಅಂದ್ರೆ ಸಾಕು ನೋಡ್ರಿ, ಹೋಗಕ್ಕೆ ಒಲ್ಲೆ ಆಗುತ್ತೆ. ಟೈಮ್ ನೋಡ್ರಿ ತಿರುಗಿ ಎಷ್ಟು ಇವಾಗ ಜಸ್ಟ್ ಇದ್ದೀನಿ ನೋಡ್ರಿ, 9 ಎದ್ದೀನಿ. ಫುಲ್ ನೀನೇ ಸುಸ್ತಾದಂಗೆ ಆಗೈತೆ ಅಡ್ಡಾಡಿ. ಹಾಗಾಗಿ ಜಲ್ದಿನೇ ಎದ್ದಿದ್ದಿಲ್ಲ ನೋಡ್ರಿ, ಲೇಟಾಗೇ ಎದ್ದು ಈಗ ಸ್ವಲ್ಪ ಕಸ ಅದು ಹೊಡ್ಕೊಂಡಿನಿ. ಬರೀ ಕೆಳಗೆ ಹೋಗೋಮಂತ ಸ್ನಾನ ಅದು ಮಾಡಿ ಡ್ಯೂಟಿ ರೆಡಿಯಾಗಿ ಹೋಗ್ಬೇಕು ಊರಿಗೆ. ನಾನು ನಿನ್ನೆ ಹೋಗ್ಯ, ನಾವು ಎಂಗೇಜ್ಮೆಂಟ್ ಅದತ್ತಿ ಬಿಜಾಪುರ್ನಾಗೆ ಅದಾನ. ಬರೀ ಕೆಳಗೆ ಹೋಗೋ ಮತ್ತು ಈಗ ನೋಡ್ರಿ ಒಂದು ಸ್ವಲ್ಪ ಗ್ಯಾಪ್ ಆದ್ರೆ ಸಾಕು ಡ್ಯೂಟಿಗೆ ಹೋಗಕ್ಕೆ ಒಲ್ಲ ಬರ್ತೈತಿ. ಯಾವಾಗಲೂ ಇದು ಸೇಮ್ ಹಾಗೆ ಅನಿಸ್ತೈತಿ. ಇವತ್ತು ರೋಜ್ ಆಗೈತೆ ನೋಡ್ರಿ, ಮಸ್ತಾಗೈತಿ. ನೀರು ಕಾಲಾಗಿ ಅವರು ಮಸೀನ್ ಹಚ್ಚಾರ ನೋಡ್ರಿ. ನೋಡ್ರಿ ಅಮ್ಮಿ ತಿರುಗಿ ಜಾಕ ಮಾಡಿ ಚಹಾ ಕುಡತ್ತಾವ ನೋಡ್ರಿ. ಎಳನ್ನ ಚಹಾ ಬೇಕು ಅವ್ರಿಗೆ ಫಸ್ಟ್, ಗೊತ್ತಿಲ್ಲ ಎತ್ತುಗೋನ ಚಹಾ ಬೇಕು ನೋಡ್ರಿ ಅವ್ರಿಗೆ. ನೋಡ್ರಿ ಚಹಾ ಕುಡ್ಕೊಂಡ್ರಿ ಫಸ್ಟ್ ಒಂದು ಗ್ಲಾಸ್ ಕಂಪಲ್ಸರಿ. ಎಲ್ಲರೂ ಬಿಸಿನೀರು ಕುಡಿತೀವಿ ನೋಡ್ರಿ ನಮ್ಮ ಮನ್ಯಾಗ. ಎದ್ದ ತಕ್ಷಣ ಬಿಸಿನೀರು ಕುಡ್ಲಾರೆ ನೆಕ್ಸ್ಟ್ ಏನು ತೊಗೊಳಂಗಿಲ್ಲ. ಇಲ್ಲಿ ನನಗೂ ಕಾಸಿ ಚಹಾ ನೋಡ್ರಿ. ನಾಷ್ಟ ಮಾಡೋಂಬರ್ರಿ, ನಾಷ್ಟ ಮಾಡತ್ತೀವಿ. ಮಧ್ಯಾಹ್ನ ಅಡುಗೆ ನೋಡ್ರಿ ಬದ್ನಿಕಾಯಿ ಪಲ್ಯ ಮಾಡತ್ತಾಳ ಮಮ್ಮಿ. ಉತ್ತರ ಕರ್ನಾಟಕ ಬದ್ನಿಕಾಯಿ ಅಂದ್ರೆ ಫೇಮಸ್ ನೋಡ್ರಿ. ಎಲ್ಲೇ ಮದುವೆಗೆ ಹೋಗ್ಲಿ ಎಲ್ಲೇ ಹೋಗ್ಲಿ ಬದ್ನಿಕಾಯಿ ಅಂತ ಫಿಕ್ಸ್ ಮಾಡಿರ್ತಾರೆ. ನಮಗೂ ಫೇವ್ರೇಟ್ ನೋಡ್ರಿ ಪಲ್ಯ ಒಳಗೆ ಬದ್ನಿಕಾಯಿ ಪಲ್ಯ ಅಂದ್ರೆ. ಎಲ್ಲರಿಗೆ ಮನೆಗೆ ಎಲ್ಲರಿಗೂ ಇಷ್ಟ ಬದ್ನಿಕಾಯಿ ಪಲ್ಯ. ಅಲ್ಲ ಕೊತ್ತಂಬರಿ, ಕರಿಬೇವು, ಜೀರಿಗೆ, ಸಾಸಿವೆ ಎಲ್ಲ ಬೆಳ್ಳುಳ್ಳಿ ಎಲ್ಲ ಆಲ್ರೆಡಿ ಹಾಕ್ಯಾಳ. ಇದಿಷ್ಟು ಹುಷಾರು ನೋಡ್ರಿ. ಅಲ್ಲ, ಬೆಳ್ಳುಳ್ಳಿ, ಕೊತ್ತಂಬರಿ, ಕರಿಬೇವೂ ಹಾಕ್ತಾರ. ಇದು ನಾಷ್ಟ ಕಟ್ಟೆ ಹಾಕಂಗಿಲ್ಲ, ಪಲ್ಯಕ್ಕೆ ಮೊದಲು ಹಾಕ್ತಾರೆ. ಹೌದಾ? ನಾ ಈಗ ಮೆಸ್ ಆಗುತ್ತೆ, ಅಡುಗೆನೇ ಮಾಡೋಂಗಿಲ್ಲ ಜಾಸ್ತಿ. ಹಾಗಾಗಿ ಅಡುಗೆದಷ್ಟು ಇದನ್ನೇ ಇಲ್ಲ ನಂಗೈತಿ. ಬರೀ ರೆಡಿ ಆಗ ಡ್ರೆಸ್ ಹಾಕೊಂಡು ಹೋಗ್ಬೇಕು. ಯಾಕಂದ್ರೆ ಚಿನ್ನೊಂದು ಸ್ಕೂಲ್ ಸುಟ್ಟಿ ಐತಿ. ಚಿನ್ನ ಒಬ್ಬರೇ ಅದ ನೋಡ್ರಿ ಮನೆ. ರೊಟ್ಟಿ ಮಾಡತ್ತಾವ ನೋಡ್ರಿ ಮಮ್ಮಿ. ಬಿಸಿ ಬಿಸಿ ರೊಟ್ಟಿ ತಿನ್ನಂಬರ್ರಿ. ಬಲ್ವಾ ಹಸು ಇಲ್ಲಿ. ಮತ್ತು ಕೆಂಪು ಮೆಣಸಿನ್ಕಾಯಿ ಚಟ್ನಿ ಕೊಟ್ಟಾವ ನೋಡ್ರಿ. ಮಮ್ಮಿದು ಇದು ನೋಡ್ರಿ, ಇದು ಫೇಮಸ್ ಕೆಂಪು ಚಟ್ನಿ. ನಮಗೆ ಭಾಳ ಇಷ್ಟ ಆಗುತ್ತೆ, ಯಾವಾಗಲೂ ಮಾಡ್ತಾವ್ರಿ ನಾವು ಬಂದಾಗ. ಇದು ಲಾಸ್ಟ್ ಟೈಮ್ ನೋಡ್ರಿ ಇದು ಉತ್ತರ ಕರ್ನಾಟಕ ಸ್ಪೆಷಲ್ ಚಟ್ನಿ. ನಿಮ್ಗೆ ಯಾರಿಗಾರ ಚಟ್ನಿ ರೆಸಿಪಿ ಬೇಕಂತ ಹೇಳ್ತಾರೆ ನೋಡಿ. ಏನೇನು ಹಾಕಿ ಹೇಳಿದ್ರೊಳಗೆ? ಜೀರಿಗೆ, ಹಾಂ, ಇದು ಹುಣಸೆಹಣ್ಣು, ಹುಣಸೆಹಣ್ಣು, ಕೊತ್ತಂಬರಿ, ಕರಿಬೇವು, ಉಪ್ಪು, ಅಲ್ಲ, ಖಾರ, ಉಳ್ಳಿಗಡ್ಡಿ ಹಾಕಿ ಸಣ್ಣ ನೀರು ಹಾಕಿ ಕುಟ್ಟು. ಇಷ್ಟ ಐತೆ ನೋಡ್ರಿ ರೆಸಿಪಿ. ಇದಿಷ್ಟು ಹಾಕಿ ಮಾಡೋಣ ಮಮ್ಮಿ. ನೆಕ್ಸ್ಟ್ ಟೈಮ್ ಮಾಡೋಕತ್ತಂದ್ರೆ ಇದನ್ನು ಫುಲ್ ರೆಸಿಪಿ ವಿಡಿಯೋ ಮಾಡಿ ಬಿಡ್ತೀವಂತ. ನಮಗಂತೂ ಫುಲ್ ಫೇವ್ರೇಟ್ ನೋಡ್ರಿ, ಭಾಳ ಇಷ್ಟ ಆಗುತ್ತೆ. ಬಿಸಿ ಬಿಸಿ ರೊಟ್ಟಿ ಚಟ್ನಿ ತಿಂದ್ರೆ ಮಸ್ತ್ ಟೇಸ್ಟ್ ಆಗುತ್ತೆ ಅಲ್ವಾ? ಹಸಿಲ್ಲ. ಟೈಮ್ ನೋಡ್ರಿ 12 ಗಂಟೆ ಆಗೇ ಬಿಡ್ತು. ಎಷ್ಟು 12:20 ನೋಡ್ರಿ ಟೈಮ್. ಈಗ ಹೊಂಟಿ ನೋಡ್ರಿ ಊರಿಗೆ. ಹೋಗೋಣ ಮತ್ತು ಡ್ಯೂಟಿಗೆ ಹೋಗ್ಬೇಕು 2 ಗಂಟೆಗೆ. ಹೋಗಕ್ಕಂದ್ರೆ ಕೆಟ್ಟ ಬೇಸರ ಆತ, ಏನು ಮಾಡೋಣ. ಬಸ್ ಸ್ಟ್ಯಾಂಡಿಗೆ ಬಂದು ನೋಡ್ರಿ. ನಮ್ಮ ಮನೆಯವ್ರು ಬಂದು ನಿಂತಾರತ್ತ. 1:00 ಆಯ್ತು ನೋಡ್ರಿ, ಕರೆಕ್ಟ್ 1:00ಗೆ ಬಂದೆ. 12:00 ಬಿಟ್ಟಿದ್ದೆ, 12:20 ಹೋಗುಂಬರಿ. ಈಗ ಆ ಕಡೆ ನಿಂತಾರತ್ತ, ಈ ಕಡೆ ರೋಡ್ ಬಂದ್ ಮಾಡ್ಯಾರತ್ತ ಹೇಳಿ. ಇಲ್ಲಿಕ್ಕಂದ್ರೆ ಇಲ್ಲೇ ನಿಂತಿರ್ತಿದ್ರಿ ನೋಡ್ರಿ ಅದ್ರಿಗೆ. ಕಬ್ಬಿನ ಹಾಲು ಕುಡಿಬೇಕಂತ ಹೇಳಿ ಬಾಯಾರದೈತೆ ನೋಡ್ರಿ. ಬಂದು ಬಾತಂತ ಹೇಳಿ ಕಬ್ಬಿನ ಹಾಲು ತೊಗೊಳಕತ್ತಾರ. ಬಂದೆ ನೋಡ್ರಿ ಮನೆಗೆ. ಬರೀ ಪಟಪಟ ಎಫ್ರನ್ ಹಾಕೊಂಡು ಡ್ಯೂಟಿಗೆ ಹೋಗ್ತೀನಿ. ಟೈಮ್ 2 ಗಂಟೆ ಆಗೇ ಬಿಟ್ಟದ ನೋಡ್ರಿ ಡ್ಯೂಟಿಗೆ. ಹಾಸ್ಪಿಟ್ಲ್ ಹೋಗಿ ನೋಡ್ರಿ ಬಿಸಿ ಮಾಡಿದ್ವಿ ಎಲ್ಲರೂ ಸ್ಟಾಪ್ ಕೂಡಿ. ಬಿಸಿ ಟೈಮ್ ಆಗೈತಿ. ಈಗ ಇವತ್ತು 15ನೇ ತಾರೀಕೆಲ್ಲ ಬಿಸಿ ಎತ್ತಾಕತ್ತಿ ನೋಡ್ರಿ. ಯಾರಿಗತ್ತ ನೋಡ್ರಿ ಒಂದು ತಗೋರಿ. ಯಾವ್ದಾರ ಹೆಸರು ಹೇಳ್ರಿ. ಸೌದಾಗರ್ ಬ್ರದರ್. ಡ್ಯೂಟಿಗೆ ಬಂದು ಎಷ್ಟು ಟೈಮ್ ತಿರುಗಿ ಎಷ್ಟು 6 ಗಂಟೆ ಆಗೈತೆ ನೋಡ್ರಿ. ಅವಾಗೆ ಬಂದಿನಿ 2 ಗಂಟೆಗೆ. ಇದು ನೋಡ್ರಿ ಬಿಸಿ ಎತ್ತೀವಿ, ಬಿಸಿ ಪಾಟಿ ಕೊಡತ್ತೀವಿ, ಚಹಾ ಕುಡತ್ತೀವಿ. ಚಹಾ ಕುಡಿಂಬರ್ ಎಲ್ಲರೂ ನೋಡ್ರಿ. ಅಂಕಿತ ಆಗಾಕತ್ತಾಳ. ಯಾರು ಬಿಸಿ ಹತ್ತೈತಿ ಅವ್ರು ಚಹಾ ಕುಡ್ಸೋದು ನೋಡ್ರಿ. 3 hours later. ಡ್ಯೂಟಿ ಮುಗೀತು ನೋಡ್ರಿ, ಮನೆ ಕಡೆ ಹೊಂಟೀನಿ.
ಈಗಂತೂ ಮಳೆಗಾಲದ ಹೆಸರಿಗೆ ಆಗೈತೆ ನೋಡ್ರಿ, ಒಟ್ಟೆ ಮಳೆ ಇಲ್ಲ ಏನೂ ಇಲ್ಲ. ಇನ್ನು ಅವಾಗೇ ಮಳೆಗಾಲ ಬರೋಕ್ಕಿಂತ ಮುಂಚೆನೇ ಮಳೆ ಇರ್ತಿತ್ತು, ಈಗಂತೂ ಒಂದಿಷ್ಟು ಮಳೆನೇ ಇಲ್ಲ. ಬರೀ ಹೋಗೋ ಚಿನ್ನು ಮಧ್ಯಾಹ್ನ ಶಟ್ಕೊಂಡಿದ್ದ ಅವ್ರ ಪಪ್ಪ ಊರಿಗೆ, ನಾ ಊರಿಗೆ ಹೋಗಿದ್ನೆಲ್ಲ ಕರ್ಕೊಂಡು ಹೋಗಿ ಬಂದಿಲ್ಲ ಅಂಥೇಳಿ ಶಟ್ಕೊಂಡಿದ್ದ. ಅದಕ್ಕೆ ಬರುವಾಗ ಸಮಾಧಾನ ಮಾಡಿ ಬಂದಿದ್ದೆ. ಏನು ಮಾಡಾಕತ್ತನ ಗೊತ್ತಿಲ್ಲ ನೋಡ್ರಿ. ಬರೀ ಮನೆಗೆ ಹೋಗೋಣ ಸಿಗ್ತೀರಂತ. ನೆಕ್ಸ್ಟ್ ಡೇ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ನೋಡಿರಿ ಭಾಳ ದಿನ ಆಯ್ತದ್ದು ಆ್ಯಕ್ಚುಲಿ ಲಾಗ್, ಆಲ್ಮೋಸ್ಟ್ ಒಂದು 15 ಡೇಸ್ ಆಯ್ತು ಯಾವುದು ಲಾಗ್ ಹಾಕಿದ್ದಿಲ್ಲ. ಇದು ನೋಡಿರಿ ನಾವು ಎಲ್ಲಿ ಬಂದೀವಂದ್ರೆ ಶ್ರೀ ಸಾಯಿ ನೋಡಿರಿ ಲೈಫ್ ಸ್ಟೈಲ್ ಎಕ್ಸಿಬಿಷನ್ ಅಂತ ಬಂದಿತ್ತು. ಆಲ್ರೆಡಿ 3 ಡೇಸ್ ಇದು ಹೋಗೈತಿ. ಅದು ಅವಾಗ ಮಾಡಿದ ವಿಡಿಯೋ, ಅದು ಸ್ವಲ್ಪ ಮನೆ ಕೆಲಸ ಅದು ಇದು ಪಂಚಮಿ ಹಬ್ಬ ಅಂತೇಳಿ ಮನೆಯೊಳಗೆ ಬ್ಯುಸಿ ಆಗ್ಬಿಟ್ಟೆ ನೋಡಿರಿ. ಡ್ಯೂಟಿ ಅದು ಇದು ಚಿನ್ನೂನ್ ಎಕ್ಸಾಮ್ ಅಂತ, ಹಾಗಾಗಿ ನೋಡಿರಿ ಯಾವುದು ಲಾಗ್ ಹಾಕೋಕ್ಕಾಗಿಲ್ಲ. ಅವಾಗೇ ಮಾಡಿದ ವಿಡಿಯೋ ಇತ್ತಿದ್ದು ಅದನ್ನು ಹಾಕಿದ್ರೆ ನೋಡಿರಿ. ಅದು ರೋಬೋ ಎಕ್ಸ್ಪೋನು ಇತ್ತು ನೋಡಿರಿ. ಬಿಜಾಪುರ ಮಂದಿ ಎಲ್ಲ ಮಸ್ತ್ ಎಂಜಾಯ್ ಮಾಡೋದು ನೋಡಿರಿ. ರೋಬೋ ಎಕ್ಸ್ಪೋ ಫಸ್ಟ್ ಟೈಮ್ ನೋಡಿರಿ ಬಂದಿದ್ದು ಬಿಜಾಪುರ ಒಳಗೆ. ಎಷ್ಟೋ ಸೇಲೆಲ್ಲ ಬಂದು ಹೋಗಿದ್ದು, ಬಟ್ ರೋಬೋ ಎಕ್ಸ್ಪೋ ಯಾವಾಗೂ ಬಂದಿದ್ದಿಲ್ಲ, ಇದೇ ಫಸ್ಟ್ ಟೈಮ್ ಅನ್ಬೋದು ಬಂದಿದ್ದು. 3 ಡೇಸ್ ಇತ್ತು ನೋಡಿರಿ ಸೇಲಿದು. ಅದು ಅವಾಗೇ ವಿಡಿಯೋ ಮಾಡಿದ್ದು, ಬಟ್ ನಂಗೆ ಹಾಕೋಕ್ಕಾಗಿದ್ದಿಲ್ಲ ನೋಡಿರಿ. ಯಾವ ಥರದೆಲ್ಲ ಬಂದವು, ಫುಲ್ ಎಂಜಾಯ್ ಮಾಡಿದ್ಲು. ಚಿನ್ನಂಗೆ ಕರ್ಕೊಂಬಂದಿದ್ವಿ ನಾವು ನೋಡಿರಿ. ಗೇಮ್ಸ್ ಎಲ್ಲ ಮಸ್ತಿದ್ದು ಇಲ್ಲಿ, ಹುಡುಗರಿಗೆ ಎಂಜಾಯ್ ಮಾಡೋಕ್ಕೆಲ್ಲ ಮಸ್ತಿದ್ದು ನೋಡಿರಿ. ಆಮೇಲೆ ತಿನ್ನೋ ಐಟಮ್ಸ್ ಇಟ್ಟಿದ್ರು ಅದು ಇದು ಎಲ್ಲನೂ. ಮತ್ತು ಮನೆಗೆ ಬೇಕಾಗಿ ಸಾಮಗ್ರಿಗಳು ಎಲ್ಲ ಇದ್ದು ನೋಡಿರಿ. ಬದನೆಕಾಯಿ ಬಜ್ಜಿ ನೋಡಿರಿ, ಇದು ಯಾವ ಥರ ಐತಿ, ಮಸ್ತ್ ಇತ್ತು ನೋಡಿರಿ ಬದ್ನಿಕಾಯಿ ಬಜ್ಜಿ. ಆಮೇಲೆ ನೋಡಿರಿ ನಮ್ಮ ಮನೆಯವ್ರು ಜ್ಯೂಸ್ ಕುಡಿದ್ರು. ಅವ್ರ ಬರ್ಡೇ ಇತ್ತು ನೋಡಿರಿ. ಬರ್ಡೇದು ಲಾಗ್ನ ಅವ್ರಿಗೆ ಏನು ಬೇಕು ಎಲ್ಲ ಕೊಡಿಸ್ತೀನಿ ಇವತ್ತು ಅಂಥೇಳಿ ಬರ್ಡೇದ ಲಾಗ್ ಇದು. ಬರ್ಡೇ ದಿವ್ಸ ಕರ್ಕೊಂಡು ಹೋಗಿದ್ದೆ. ಅವ್ರಿಗೆ ಏನು ಬೇಕು ಚಿಟ್ಟಿ ತೋರಿಸಿದ್ದೆ, ನಿಮ್ಗೆ ಏನು ಬೇಕು ಇವತ್ತೆಲ್ಲ ಕೊಡಿಸ್ತೀನಿ ಅಂಥೇಳಿ, ನನ್ನ ಕಡೆಯಿಂದ ಟ್ರೀಟ್ ಅಂಥೇಳಿ. ಅವ್ರಿಗೆ ಫಸ್ಟ್ ಒಂದು ಸೋಡಾ ಬೇಕಂದ್ರು ಸೋಡಾ ಕುಡಿಸಿದ್ರು ನೋಡಿರಿ. ಸೋಡಾ ಕುಡಿಯತ್ತಾರ. ಅವ್ರ ಜೊತೆ ನೋಡಿರಿ ಎಲ್ಲನೂ ಶೇರ್ ಮಾಡ್ಕೊಳಕ್ಕೆ ಚಿನ್ನು ಒಬ್ಬೋದ ನೋಡಿರಿ. ಫಸ್ಟ್ ಅವ್ರ ಪಪ್ಪ ಏನು ತೊಗೋತಾನ ಅದ್ರ ಜೊತೆ ಚಿನ್ನೂ ಶೇರ್ ಮಾಡ್ಕೋತೀನಿ ಅಂದ, ಹಾಗಾಗಿ ಕರ್ಕೊಂಡು ಹೋಗಿದ್ವಿ. ಹಾಗೆ ನಾವು ನೋಡ್ಕೊಂಬಂದ್ರಾಯ್ತು ಅಂತೇಳಿ ಹೋಗಿದ್ವಿ. ಫಸ್ಟ್ ಒಂದು ನೋಡಿರಿ ಅವ್ರು ತೊಗೊಂಡಿದ್ದು ಸೋಡಾ ತೊಗೊಂಡ್ರು. ಚಿನ್ನೋರ ಪಪ್ಪ ಕುಡೀರಿ ಅಂತ ಅವ್ರು ನಮ್ಗೆ ಕುಡಿ ಅಂದರು. ಫಸ್ಟ್ ನೀವೇ ತೊಗೋರಿ ಅಂತ ಅವ್ರಿಗೆ ಹೇಳ್ದೆ. ಚಿನ್ನೂ ತೊಗೊಂಡ. ಅದರ ನೆಕ್ಸ್ಟ್ ಇಲ್ಲಿ ಲಸ್ಸಿ ಶಾಪಿಗೆ ಬಂದ್ವಿ ನೋಡಿರಿ. ಅಲ್ಲೇ ಲಸ್ಸಿ ಶಾಪ್ ಐತಿ, ಅಲ್ಲಿ ಲಸ್ಸಿ ತೊಗೊಳಕ್ಕೆ ಬಂದಿದ್ವಿ. ಮಾಮಾದ್ರು ಮಸ್ತ್ ಇತ್ತು ನೋಡಿರಿ, ಲಸ್ಸಿ ಕುಡಿದ್ವಿ. ಅಲ್ಲಿ ನೆಕ್ಸ್ಟ್ ಇನ್ನೊಂದು ಸ್ವಲ್ಪ ಫೋಟೋಸ್ ತೆಗ್ಸ್ಕೊಂಡ್ರಾಯ್ತು ಅಂತ ಈ ಕಡೆ ನೋಡಿರಿ. ಮಂದಿ ಎಲ್ಲ ಮಸ್ತ್ ಎಂಜಾಯ್ ಮಾಡಾಕತ್ತಿ ರೋಬೋ ಎಕ್ಸ್ಪೋ ಮುಂದೆ. ಇನ್ನೂ ಒಳಗಡೆ ಭಾಳ ಥರ ಇತ್ತು ನೋಡ್ರಿ. ಹಾಗೆ ಇವುದು ಹೂವಿಂದ ಫ್ಲವರ್ಸ್ ಇದ್ದು ಬೀಜ ಇಷ್ಟು ತೊಗೊಂಡೆ. ಆಮೇಲೆ ಅಲ್ಲಿ ಸ್ನೇಕ್ದು ಒಂದು ಸ್ಪ್ರೇ ಇದ್ದು ಇವಿಷ್ಟು ನೋಡಿ ಒಂದು ಸ್ವಲ್ಪ ಅಲ್ಲಿದು ಸ್ಪ್ರೇ ತೊಗೊಂಡ್ಬಿಟ್ಟು ಹೊರಗಡೆ ನೋಡಿರಿ. ನಾವು ಬರುವಾಗ ಯಾರು ಇದ್ದಿದ್ದಿಲ್ಲ, ಇವಾಗ ನೋಡಿರಿ ಫುಲ್ ರಶ್ ಅಂದರೆ ರಶ್. ಪರ್ ಹೆಡ್ 20 ರೂಪೀಸ್ ಅಂತ. ಶಾಪಿಂಗ್ ಮುಗಿಸ್ಕೊಂಡು ಬಂದು ನೋಡಿರಿ. ಟೈಮ್ ಎಷ್ಟು 7 ಗಂಟೆ ಆಯಿತು. ಅವ್ರ ಬರ್ಡೇ ನೆಪ ಮಾಡಿಕೊಂಡು ಶಾಪಿಂಗೇ ಆಯಿತು ಕಂಟಿನ್ಯೂಸ್. ನಿಮ್ಮ ಶಾಪಿಂಗ್ನೇ ಹೋದಾಗ ನಮ್ಮ ಶಾಪಿಂಗೇ ಐತೆಲ್ಲ. ಬಟ್ಟೆ ಶಾಪಿಂಗ್ ನೋಡಿರಿ. ನಮ್ಮ ಮನೆಯವ್ರ ಬರ್ಡೇದು ಅಲ್ಲಿ ಒಂದು ಜಸ್ಟ್ ಶರ್ಟ್ ತೊಗೊಂಡಾರ, ಹಾಗಾಗಿ ಇಲ್ಲಿ ಇನ್ನೊಂದು ಕಡೆ ಹೊಂಟಿವಿ ಪ್ಯಾಂಟ್ ಅದೇನಾರ ತೊಗೋಬೇಕಂತೇಳಿ. ಅಲ್ಲಿ ಅರ್ಧ ಮುರ್ಧ ಶಾಪಿಂಗ್ ಆಯ್ತು ನೋಡ್ರಿ. ಆ್ಯಕ್ಚುಲಿ ಹೋಗಿದ್ವಿ, ಬಟ್ ಎರಡೂ ಆಗತ್ತೆ ತೊಗೊಂಡ್ವಿ. ಶರ್ಟ್ ಅಷ್ಟೇ ತೊಗೊಂಡ್ವಿ, ಟಿ ಶರ್ಟ್, ಮತ್ತು ಉಳ್ಕಿದ್ದು ಅಷ್ಟೇನು ಸರಿ ಇರಲಿಲ್ಲ. ಹಾಗಾಗಿ ಇಲ್ಲೇ ಯಾವುದಾರ ಶಾಪ್ ಒಳಗೆ ತೊಗೋಬೇಕಂತ ಹೊಂಟಿವಿ ನೋಡ್ರಿ. ಅವ್ರು ಆಲ್ಮೋಸ್ಟ್ ಅಲ್ಲಿ ಯಾವಾಗೂ ಡ್ರೆಸ್ಸಸ್ ತೊಗೊಳಂಗಿಲ್ಲ. ತೊಗೊಂಡು ಹಿಂಗೆ ಬರ್ಡೇ ನಾನೇ ಪೋರ್ಸೆಬಲಿ ಮಾಡಿ ಕೊಡಿಸ್ತಾ ತೊಗೋತಾರೆ ನೋಡ್ರಿ. ದೀಪಾವಳಿಗೆ ಅಷ್ಟು ತೊಗೋತಾರೆ. ದೀಪಾವಳಿ ಬಿಟ್ಟು ಉಳ್ಕಿದ ಟೈಮಿಗೆ ನಾವೇ ಏನಾರ ಶಾಪಿಂಗ್ ಹೋದ್ವಿ ಅಂದ್ರೆ ಅವರಿಗೆ ಚಲೋ ಐತೆ ನೋಡ್ರಿ ತೊಗೋರಂದ್ರೆ. ಜಾಸ್ತಿ ಟಿ ಶರ್ಟ್ ಇಷ್ಟಪಡ್ತಾರೆ ನೋಡಿರಿ, ಶರ್ಟ್ ತೊಗೊಳಕ್ಕೆ ಒಲ್ಲ ಅಂತಾರೆ. ನಾನೇ ಇವತ್ತು ಬರ್ಡೇ ಇತ್ತಲ್ಲ, ಶರ್ಟ್ ತೊಗೊಂಡ್ರೆ ಚಲೋ ಅನಿಸ್ತೈತಿ, ಮತ್ತು ಟಿ ಶರ್ಟ್ ಬ್ಯಾಡ್ ಅಂತಂದೆ. ಬಟ್ ಸುಮ್ಮನೆ ಡೈಲಿ ಯೂಸಿಗಿಲ್ಲ ಅಂತ ತೊಗೊಂಡ್ರು. ಇಲ್ಲಿ ಬಂದು ನೋಡಿರಿ ಗಂಜ್ ರೋಡಿಗೆ ಒಂದು ದೇವಗಿರಿಕರ್ ಅಂತೇಳಿ, ಇದು ಫಸ್ಟ್ ಟೈಮ್ ಬಂದಿದ್ವಿ ನಾವು. ಶರ್ಟ್ ಅದು ನೋಡ್ಬೇಕಂತೇಳಿ ಬರೀ ಯಾವ ಥರ ಎಲ್ಲ ಅದ್ರದ್ದು ಕಲೆಕ್ಷನ್ ಅದಾವ ಅಂತ ನೋಡುವಂತ. ಆ್ಯಕ್ಚುಲಿ ಇಲ್ಲಿ ಬೇರೆ ಕಡೆ ಹೊಂಟಿದ್ವಿ, ನೋಡೋಕಾದ್ರೆ ಚಂದ ಅನಿಸ್ತು, ಅದಕ್ಕೆ ನೋಡಿದ್ರೆ ಆಯ್ತು ಬಿಡಂತೆ ಬಂದ್ವಿ. ಚಿನ್ನಗಂತೂ ಫುಲ್ ಎಕ್ಸೈಟ್ಮೆಂಟ್ ನೋಡಿರಿ, ಡ್ರೆಸ್ಸಸ್ ನೋಡೋಕೆ ಶಾಪಿಂಗ್ ಮಾಡೋಕೆ ಅಂದ್ರೆ ಭಾಳ ಇಷ್ಟ. ಆದ್ರೆ ಅವ್ರ ಪಪ್ಪ ಕೊಡ್ಸಕ್ಕೆ ಹೊಂಟಿವಿ ಅಂದ್ರೆ ಫುಲ್ ಖುಷಿ ನೋಡ್ರಿ ಅವನಿಗೆ. ಫಸ್ಟ್ ಒಂದು ನೋಡಿರಿ ಜೀನ್ಸ್ ನೋಡತ್ತಿದ್ದು, ಜೀನ್ಸ್ ಪ್ಯಾಂಟ್ ನೋಡ್ಬೇಕಂದ್ವಿ. ಜೀನ್ಸ್ ಅವ್ರು ಜಾಸ್ತಿ ವೇರ್ ಮಾಡೋಂಗಿಲ್ಲ, ಹಿಂಗೆ ರೇರ್. ಅದಕ್ಕೆ ಇವು ಕಾಟನ್ ಜೀನ್ಸ್ ನೋಡಕತ್ತಿದ್ದು ನೋಡಿರಿ. ಕಾಟನ್ ಜೀನ್ಸ್ ಒಳಗೆ ಯಾವ್ದಾರು ನೋಡಿದ್ರೆ ಆಯಿತು ಅಂತೇಳಿ. ಬಟ್ ಅವ್ರ ಬ್ರದರ್ ನೋಡಿರಿ ಭಾಳ ಚಂದ ತೋರಿಸಿದ್ರು ನಮಗೆ. ಯಾವ ಥರ ಬೇಕು ಎಲ್ಲ ಥರನೂ ತೋರಿಸಿದ್ರು ನೋಡಿರಿ. ಅವರು ಒಂದು ಫುಲ್ ಕೋಆಪ್ರೇಟಿವ್ ಇದ್ದರು. ಮತ್ತು ಎಲ್ಲ ಥರನೂ ಅವ್ರ ಕಡೆ ಆಫರ್ಸು ಇರ್ತಾವಂತ. ಇದೇನು ಫೆಸ್ಟಿವಲ್ ಆಫರ್ಸ್ ಆಯಿತು, ಆಮೇಲೆ ಇದೂ ಇರ್ತವೆ ನೋಡಿರಿ. ಯಾರು ಬಿಜಾಪುರದವ್ರು ಇದ್ರೆ ಬಂದು ವಿಸಿಟ್ ಮಾಡಿರಿ, ಚಲೋ ಅನ್ನಿಸ್ತು ನಮಗೆ. ಶರ್ಟ್ ಪ್ಯಾಂಟ್ ಎಲ್ಲ ರೀಸನೇಬಲ್ ರೇಟ್ ಇದೆ ನೋಡ್ರಿ, ಹಾಗೇನು ಜಾಸ್ತಿ ಏನು ಅನ್ನಿಸ್ಲಿಲ್ಲ. ಒಂದು ಶರ್ಟ್ ಪ್ಯಾಂಟ್ ಎಲ್ಲ ಸೇರಿನೇ ಒಂದು 1300 ಒಳಗೆ ಬಂತು. ನಾವು ನೋಡಿರ್ತಾರೆ ಎಲ್ಲ ಥರನೂ ತೋರಿಸಿದ್ರು ಅವರು. ಶರ್ಟ್ ಆಯಿತು, ಟಿ ಶರ್ಟ್ ನೋಡ್ತಂದ್ರೆ ಅವ್ರು ಬ್ಯಾಡ್ ಅಂತೇಳಿ ನಾನು ಶರ್ಟ್ ನೋಡ್ತಿದ್ವಿ. ನಿಮ್ಗೆ ಯಾವ ಥರ ಬೇಕು ಹೇಳ್ರಿ ಅಂತೇಳಿ ಎಲ್ಲ ಥರನೂ ನಮ್ಗೆ ತೋರಿಸಿದ್ರು. ನಮ್ಗೆ ಅದು ಕಾಟನ್ ಜೀನ್ಸ್ ಅದನ್ನು ತೊಗೊಂಡು ಸೆಲೆಕ್ಟ್ ಮಾಡಿದ್ವಿ. ಬಟ್ ಶರ್ಟ್ ನೋಡಾತಿದ್ವಿ ನೋಡ್ರಿ, ಯಾವ ಥರ ಶರ್ಟ್ ಬೇಕಂತೇಳಿ ಒಂದು 2-3 ಥರ ಶರ್ಟ್ ತೋರಿಸಿದ್ರು. ಅವ್ರಿಗೆ ಯಾವ್ದು ಸೂಟೇಬಲ್ ಆಗುತ್ತೆ ಅಂತ ನೋಡಾಕತ್ತಿದ್ವಿ ನಾವು. ಅಂದರೆ ಯಾವಾಗಲೂ ಅವ್ರು ಹಾಕ್ಕೊಂಡಿತ್ತಂದ್ರೆ ಓಕೆ, ಬಟ್ ಇದು ಒಂಥರ ಇದು ಅನ್ನಿಸ್ತದೆ, ಬೇಡ ಅದು ಬೇಡ ಅನ್ನತ್ತಿದ್ರು. ಬಟ್ ಅವ್ರೇನು ಬೇಸರ ಮಾಡ್ಕೊಳ್ಳಿ ನೋಡ್ರಿ ಬ್ರದರ್, ಎಲ್ಲ ಥರನೂ ನಮ್ಗೆ ಶರ್ಟ್ ತೋರಿಸಿದ್ರು. ಇದು ಬೇಕು ಅದು ಬೇಕಂತೇಳಿ
ಶರ್ಟ್ ಎಲ್ಲ ನೋಡಿದ್ವಿ. ಫೈನಲಿ ಒಂದು ಶರ್ಟ್ ಇದು ನೋಡ್ರಿ ಹಿಡ್ಕೊಂಡು ಬ್ಲೂ ಕಲರ್ದು ಲೈನಿಂಗ್ ಇದ್ರೆ ಅವ್ರು ಯಾವಾಗಲೂ ವೇರ್ ಮಾಡ್ತಾರೆ. ತೊಗೊಂಡ್ಬಿಟ್ರಿ ಅಂತ ಹೇಳಿ ನೋಡಾಕತ್ತೈತ್ರಿ. ಸೈಜ್ ಎಲ್ಲ ಬೇಕಂದ್ರೆ ನಾವು ಎಕ್ಸ್ಚೇಂಜ್ ಮಾಡ್ತೀವಿ ಅಂದ್ರು. ಬೇಕಂದ್ರೆ ಮನೆ ನಮ್ಗೆ ಬರಲಿಲ್ಲ ಅಂದ್ರೆ ತೊಗೊಂಬರ್ರಿ ನಾ ಎಕ್ಸ್ಚೇಂಜ್ ಮಾಡ್ಕೊಡ್ತೀನಿ ಅಂತಂದ್ರು. ಅದ್ರ ನೆಕ್ಸ್ಟ್ ನೋಡ್ರಿ ಇಲ್ಲಿ ಎಫ್ರಾನ್ ನೋಡಾಕತ್ತಿದ್ವಿ. ಮೆಡಿಕಲ್ದು ಯಾರೋ ಕಾಲೇಜ್ ಸ್ಟೂಡೆಂಟ್ ಇದ್ರು ಬಂದು ತೊಗೋಬೋದು ನೋಡ್ರಿ. ಒಂಥರ ವೆರೈಟೀಸ್ ಎಫ್ರಾನ್ ಅದು ಅವ್ರದ್ದೇ ಮ್ಯಾನುಫ್ಯಾಕ್ಚರಿಂಗ್ ಐತದ ಗುಲ್ಬರ್ಗ ಒಳಗೆ. ಹಾಗಾಗಿ ಫಸ್ಟ್ ಸ್ಟಿಚಿಂಗ್ ಅದೆಲ್ಲ ಮಸ್ತ್ ಇತ್ತು ನೋಡ್ರಿ ಫಿನಿಶಿಂಗ್ ಅದೆಲ್ಲ ಮಸ್ತ್ ಇತ್ತು. ಎಫ್ರಾನ್ ಅಂತೂ ಭಾರಿ ಚಂದ ಇತ್ತು ನೋಡ್ರಿ. ನನಗಂತೂ ಭಾಳ ಇಷ್ಟ. ಎಲ್ಲ ಶಾಪಿಂಗ್ ಮುಗಿಸ್ಕೊಂಡು ಮನೆ ಕಡೆ ಹೊಂಟಿ ನೋಡ್ರಿ. ನಾ ಮನೆಗೆ ಹೋಗ್ತೀನಿ. ನಮ್ಮ ಮನೆಯವ್ರಿಗೆ ಮೆಸ್ಸಿಗೆ ಲೇಟ್ ಆಗಿ ಅಂತ ಅವ್ರಿಗೆಲ್ಲ ನಾ ಶಾಪಿಂಗ್ ಬಂದೀವಿ ಕರೆ ಅವ್ರ ಮನಸ್ಸೆಲ್ಲ ಮೆಸ್ನಾಗೆ ಐತೆ ನೋಡ್ರಿ. ಒಟ್ಟು ಲೇಟ್ ಆಗ್ಯದ ಅಂತೇಳಿ ಅದಕ್ಕೆ ಅವ್ರಿಗೆ ಮೆಸ್ಸಿಗೆ ಬಿಟ್ಟು ನಾ ಈ ಕಡೆ ಈ ಮನೆ ಕಡೆ ಹೋಗ್ತೀನಿ. ಹೊರಗೆ ನೋಡ್ರಿ ನಾವು ಒಳಗೆ ಶಾಪಿಂಗ್ ಮಾಡಾಕತ್ತೀವಿ. ಹೊರಗೆ ಫುಲ್ಲು ಮಳೆ ಬಂದ್ಬಿಟ್ಟೈತಿ. ಗೊತ್ತೇ ಆಗಿಲ್ಲ. ನಮ್ಮ ಮಳೆಯಾಗೇನು ಸಿಕ್ಕಿಲ್ಲ. ಶಾಪಿಂಗ್ ಮುಗಿಸ್ಕೊಂಡು ಬಂದೆ ನೋಡ್ರಿ. ಟೈಮ್ ಎಷ್ಟು ನೋಡ್ರಿ ಎಷ್ಟು 8 ಗಂಟೆ ಆಯಿತು. ಎಷ್ಟು 5:30 ಹೋಗಿದ್ವಿ. ಚಿನ್ನ ಕರ್ಕೊಂಬರಕ್ಕೆ ಹೋದಾಗ ನೋಡ್ರಿ ಬಂದೀವಿ. ಅವ್ರು ಆ್ಯಕ್ಚುಲಿ ಅವ್ರ ಪಪ್ಪನ ಬರ್ಡೇ ಶಾಪಿಂಗ್ ಅಂತ ಹೋಗಿದ್ವಿ. ಅಲ್ಲಿ ಹೋದ್ಮೇಲೆ ಇವರು ನಮ್ಮದೇ ಶಾಪಿಂಗ್ ಒಬ್ಬರು ಏನೇನೆಲ್ಲ ತೊಗೊಂಬಂದು ಶಾಪಿಂಗ್ ಮಾಡ್ಕೊಂಡು ಅದ್ರೊಳಗೆ ತೋರಿಸ್ತಾರಂತ. ಅಲ್ಲಿ ಫುಲ್ ಶ್ರೀ ಸಾಯಿದು ಹೇಳಿದ್ನಲ್ಲ ಸಾರಿದು ಫುಲ್ ಶ್ರೇಷ್ ಇತ್ತು ನೋಡ್ರಿ. ಹೋಗುವಾಗ ಯಾರೂ ಇದ್ದಿದ್ದಿಲ್ಲ. ವಾಪಸ್ ಬರುವಾಗ ಫುಲ್ ಗದ್ಲಿತ್ತು ನೋಡ್ರಿ. ನಾವು ಬರುವಾಗ ಕೆಲವೊಂದು ಚಲೋ ಐಟಮ್ಸ್ ಬಟ್ ಕಾಸ್ಟ್ಲಿ ಇದೆ ನೋಡ್ರಿ. ಅವು ಗ್ಯಾರಂಟಿ ಅಂತ ಹೇಳ್ತಾರೆ. ಹಾಗಾಗಿ ನೆಕ್ಲೆಸ್ ಇಯರಿಂಗ್ಸ್ ಅವೆಲ್ಲನೂ ಸ್ವಲ್ಪ ಕಾಸ್ಟ್ಲಿ ಇದ್ದು. ಬಟ್ ನಾ ಏನೇನು ತೊಗೊಂಡು ತೋರಿಸ್ನಂತ. ಹಾಗೆ ನಮ್ಮ ಮನೆಯವ್ರು ಡ್ರೆಸ್ಸು ತೊಗೊಂಬಂದೆ ಬರ್ಡೇಗೆ. ಅವ್ರು ಆ್ಯಕ್ಚುಲಿ ಅವ್ರಿಗೆ 2 ಆಪ್ಷನ್ ಕೊಟ್ಟಿದ್ದೆ. ಒಂದು ಅವ್ರಿಗೆ ಏನರ ಗಿಫ್ಟ್ ಬೇಕಂತ ಹೇಳಿದ್ನಲ್ಲ. ಬಟ್ ಅವ್ರೇನು ಒಲ್ಲ ಅಂತಂದ್ರಲ್ಲ. ಹಾಗಾಗಿ ಒಂದು ಬೆಲ್ಟ್ ತೊಗೊಂಡ್ರು. ನೆಕ್ಸ್ಟ್ ಒಂದು ಡ್ರೆಸ್ ತೊಗೊಂಡ್ರು. ಅವ್ರಿಗೆ ಇಷ್ಟ ಆಗಿದೆ ಏನರ ಬೇಕಂತ ತೊಗೊಂಡ್ರು. ಅವ್ರು ಯಾವಾಗೂ ಇಷ್ಟಪಡಂಗಿಲ್ಲ ನೋಡ್ರಿ ಏನೋ ತೊಗೊಳಕ್ಕೆ. ಅದಕ್ಕೆ ಆ ಥರ ಆಪ್ಷನ್ ಕೊಟ್ಟಿದ್ದೆ ಅವರಿಗೆ. ಬಟ್ ತೋರಿಸ್ತೀನಿ ಏನು ತಂದೀವಂತೆ. ನೋಡ್ರಿ ಏನು ತೊಗೊಂಬಂದಿನಿ ಅಂದ್ರೆ ಫಸ್ಟ್ ಒಂದು ನನ್ನ ಕಡೆ ಬ್ಯಾಗ್ ಇದು ಕಟ್ಟಾಗಿತ್ತು. ಹಾಗಾಗಿ ಇದು ಬ್ಯಾಗ್ ತೊಗೊಂಬಂದಿನಿ. ಅಲ್ಲಿ 1000 ರೂಪೀಸ್ದು 1000 ರೂಪೀಸ್ಗೆ 3 ಬ್ಯಾಗ್ ಇದ್ದು. ಬಟ್ ಹಿಂಗೆ ಸಪ್ರೇಟಾಗಿ ತೊಗೊಂಡ್ರೆ 350 ಹಿಂಗಿದ್ದು ನೋಡ್ರಿ ಬ್ಯಾಗ. ನಾ ಇದು ಇಷ್ಟ ಆಯಿತು ಅದಕ್ಕೆ ಈ ಬ್ಯಾಗ್ ತೊಗೊಂಬಂದೆ. ಮಸ್ತ್ ಐತೆ ನೋಡ್ರಿ. ಇದು 2 ಜಿಪ್ ಬಂದವು ಇದ್ರೊಳಗೆ. ಇದು ಒಂದು 2 ಡಿವೈಡ್ ಐತೆ ನೋಡ್ರಿ. ಇಲ್ಲಿ ನಡ್ಬರ್ಕ್ ಒಂದು ಜಿಪ್ ಐತಿ. ಆ ಕಡೆ 2 ಇದು ಅದಾವು. ಹಿಂಗೈತೆ ನೋಡ್ರಿ ಬ್ಯಾಗ್. ನೆಕ್ಸ್ಟ್ ಅದು 100 ರೂಪಾಯಿಗೆ 3 ಹೋಳಿಗೆ ಇದ್ರೆ ಹೋಳಿಗೆ ತೊಗೊಂಬಂದಿದ್ದೇವೆ ನೋಡ್ರಿ. ಆಮೇಲೆ ನೋಡ್ರಿ ಇಲ್ಲಿ ಇದು ಅದಾವೆ ನೋಡ್ರಿ ಅಗಿ. ಇದು ಹೂವಿನ ಅಗಿಗಳು. ಇದು ಎಲ್ಲ ಥರ ಹೂವಿನ ಅಗಿಗಳು. ಆಮೇಲೆ ವೆಜಿಟೇಬಲ್ಸದು ಎಲ್ಲ ಥರ ವೆಜಿಟೇಬಲ್ಸು ಅಗಿ. ಇದು ಒಂದು 2-3 ಥರ ತಂದೆ. ಇದ್ರೊಳಗೆ ಒಂದು 70% ಮಣ್ಣು ಹಾಕಿ 30% ಗೊಬ್ಬರ ಹಾಕಿ ಒಂದು 4-5 ದಿನ ನೆನೆ ಇಟ್ಟು ಅದು ಇದು ಆದಮೇಲೆ ಇದು ಹಾಕ್ಬಿಟ್ಟು ಇದು ಆಗುತ್ತದೆ ನೋಡ್ರಿ. ಗಿಡಗಳೆಲ್ಲ ನೀಟಾಗಿ ಬೆಳಿತಾವಂಥ ಹೂವಿನ ಗಿಡಗಳು. ಇದೊಂದು ತಂದ್ವಿ. ನೆಕ್ಸ್ಟ್ ಹೋಳಿಗೆ ತಂದಿದ್ದೆ ನೋಡ್ರಿ. 100 ರೂಪಾಯಿಗೆ 3 ಹೋಳಿಗೆ ಐತೆ. ಮಾವಿನ ಹಣ್ಣಿಂದು ಹೋಳಿಗೆ ತೊಗೊಂಬಂದ್ವಿ. ಚಿನ್ನು ಒಂದು ಅಲ್ಲೇ ತಿನ್ಕೊಂಡು ಕೂತಿದ್ದ. ನೆಕ್ಸ್ಟ್ ಆಮೇಲೆ ಗೋಬಿ ಮಂಚೂರಿದು ಲಾಸ್ಟ್ ಟೈಮ್ ತೊಗೊಂಡಿದ್ವಿ ಇಲ್ಲ ನಾವು. ಗೋಬಿ ಮಂಚೂರಿ ತೋರಿಸಿದ್ನೆಲ್ಲ ಅವು ತೊಗೊಂಡ್ರಿ. ಅಲ್ಲಿ ಆ್ಯಕ್ಚುಲಿ 100 ರೂಪಾಯಿಗೆ 4 ಕೊಟ್ಟಿದ್ರು. ಇಲ್ಲಿ 100 ರೂಪಾಯಿಗೆ 5 ಮಾಡಿ ತೊಗೊಂಡ್ವಿ ನಾವು. ಮಸ್ತ್ ಇದು ನೋಡ್ರಿ. ನಾವು ಮಾಡ್ಕೊಂಡು ತಿಂದಿದ್ವಲ್ಲ ಅದಕ್ಕೆ ಟೇಸ್ಟ್ ಅನ್ಸಿದ್ದು ಅಂತ. ಆಮೇಲೆ ಇನ್ನೊಂದು ಇದು ಸ್ಪ್ರೇ ಐತೆ ನೋಡ್ರಿ. ಕಾಕ್ರೋಚ್ ಆಮೇಲೆ ಹಲ್ಲಿ ಈ ಥರ ಏನೇ ಇದ್ರೂ ಹೋಗ್ತಾವಂತ. ಅದು 1 ವರ್ಷ ಗ್ಯಾರಂಟಿ ಅಂತ ಹೇಳ್ಯಾರ. ಅದು ಕಾಕ್ರೋಚ್ ಭಾಳ ಇದ್ದು ಅಂತೇಳಿ ನಮ್ಮ ಬಾಯಿ ಒಳಗೆ ಯೂಸ್ ಆಗುತ್ತಂತೆ ತೊಗೊಂಡೆ ಇದನ್ನು. ನೆಕ್ಸ್ಟ್ ಇದು ಇಲಿ ಇದು ನೋಡ್ರಿ. ಕೆಳಗೆ ಒಬ್ರು ಬೇಕಾಗಿತ್ತು ಅಂತ ನಮ್ಮ ಮನೆಯವ್ರು ತೊಗೊಂಡಾರ. ಆಮೇಲೆ ನಮ್ಮ ಮನೆಯವ್ರಿಗೆ ಟಿ ಶರ್ಟ್ ತೊಗೊಂಡೆ ನೋಡ್ರಿ. ಅಲ್ಲೇ 250 ಆಯ್ತು. ಒಂದು ಟಿ ಶರ್ಟಿಗೆ 250 ಅಂದರು. ಅದಕ್ಕೆ ಇದೊಂದು ತೊಗೊಂಡ್ರು ಟಿ ಶರ್ಟ್. ಇದೊಂದು ಟಿ ಶರ್ಟ್ 2 ಟಿ ಶರ್ಟ್ ತೊಗೊಂಡ್ವಿ. ನೆಕ್ಸ್ಟ್ ಬೆಲ್ಟ್ ಬೇಕಂದ್ರೆ ನೋಡ್ರಿ. ಅವ್ರಿಗೆ ಏನಾರು ಬೇಕಂತ ತೊಗೊಂತ ಹೇಳಿದ್ಮೇಲೆ ಅವ್ರು ಇಷ್ಟಪಟ್ಟಿದ್ದು ಇದು ಬೆಲ್ಟ್ ತೊಗೋತೀನಿ ಅಂದರು. ಬೆಲ್ಟ್ ತೊಗೊಂಡ್ರು. ನೆಕ್ಸ್ಟ್ ನೋಡಿರಿ ಗೋಬಿ ಮಂಚೂರಿದು ಪೌಡ್ರೊಳಗೆಲ್ಲ ಮಿಕ್ಸ್ ಇದ್ದೈತೆ ನೋಡಿರಿ. ಈಜಿ ನೋಡ್ರದು. ಆ್ಯಕ್ಚುಲಿ ಲಾಸ್ಟ್ ಟೈಮ್ ಗೋಬಿ ಮಂಚೂರಿ ಅಷ್ಟೇ ಅಂದ್ರೆ ನೀವು ಗೋಬಿ ತಿನ್ನಂಗಿಲ್ಲ ಅಂದರೆ ನೋಡಿರಿ ಕ್ಯಾಬೇಜ್ ಒಳಗೆ ಮತ್ತು ಕ್ಯಾರೆಟ್ ಒಳಗೆ ಪನ್ನೀರ್ ಒಳಗೆ ಮಶ್ರೂಮ್ ಒಳಗೆ ಯಾವುದೇ ರೀತಿ ಬೇಕಂದ್ರೆ ಬದ್ನಿಕಾಯಿ ಒಳಗೂ ನೀವು ಈ ಮಸಾಲ ಹಾಕ್ಬಿಟ್ಟು ಇದು ಎಣ್ಣೆ ಕರ್ ತಿನ್ಬೋದು ಅಂತ ಹೇಳಿದ್ರು ಅವರು. ಅದಕ್ಕೆ 100 ರೂಪೀಸಿಗೆ 5 ನೋಡಿರಿ. ಆಮೇಲೆ ಇದೊಂದು ಸ್ಪೆಕ್ಟ್ ತೊಗೊಂಡೆ, ಗಾಗಲ್ ತೊಗೊಂಡೆ ನೋಡಿರಿ. ಇದು ಮಸ್ತ್ ಐತಿ. ಹಾಕ್ಕೊಂಡು ನೋಡ್ತಾ ಚಂದ ಅನ್ನಿಸ್ತು. ಅದಕ್ಕೆ ತೊಗೊಂಡೆ ನೋಡಿರಿ. ಇದಕ್ಕೆ 150 ಏನೋ ಅಂದರು. 130 ಕೊಟ್ಟಿವಿ ನೋಡಿರಿ. ನೆಕ್ಸ್ಟ್ ಬರ್ರಿ ಇನ್ನೊಂದಿಷ್ಟು ಅದಾವು. ಇನ್ನೊಂದು ನೋಡ್ರಿ ಅಲ್ಲಿ ದೇವಗಿರಿಕರ್ ಅಂತೇಕ್ರಿ ಬಟ್ಟೆ ಶಾಪ್ ಐತಿ. ಅಲ್ಲಿ ಹೋಗಿದ್ವಿ ನಮ್ಮ ಮನೆಯವ್ರು ಡ್ರೆಸ್ ತರಕಂತೇಳಿ. ಅಲ್ಲಿ ಈ ಥರ ಅವ್ರದ್ದೇ ಓನ್ ಮ್ಯಾನುಫ್ಯಾಕ್ಚರಿಂಗ್ ಐತೆ ನೋಡ್ರಿ ಗುಲ್ಬರ್ಗ ಒಳಗೆ ಓಲೋ ಅಂಥೇಳಿ. ಅಲ್ಲಿ ಇದು ಅವರೇ ಇದು ಮಾತಾಡತ್ತ ಸ್ಟಿಚ್ ಮಾಡಿಸ್ತಾರಂತ ಓನಾಗಿ. ಅವ್ರದ್ದೇ ಮ್ಯಾನುಫ್ಯಾಕ್ಚರಿಂದ ಸ್ಟಿಚಿಂಗ್ ಅದು ಎಷ್ಟು ಫಿನಿಶಿಂಗ್ ಎಲ್ಲ ಮಸ್ತ್ ಐತೆ ನೋಡ್ರಿ. ಈ ಥರ ಏನೈತಿ ನಾವೇ ತೊಗೊಂಡು ಫೀಸ್ ತೊಗೊಂಡು ಏನು ಸ್ಟಿಚ್ ಮಾಡ್ಸೋಕಿನ ಅವ್ರದ್ದು ಸ್ಟಿಚಿಂಗ್ ಫುಲ್ ಇದು ಐತಿ, ನೀಟ್ ಐತಿ. ಹಾಗಾಗಿ ಒಂದು ಎಫ್ರನ್ನು ತೊಗೊಂಡ್ವಿ ನಾವು. ಯಾರಿಗಾರು ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡಬಾರ್ದು ನೋಡ್ರಿ. ಇದು ಗಂಜ್ ಹತ್ರ ಬರ್ತದೆ ನೋಡಿರಿ, BLD ರೋಡಿಗೆ ದೇವಗಿರಿಕರ್ ಅಂತ ಏಕರೆ ಐತೆ ನೋಡ್ರಿ ಇದು ಶಾಪ್. ಅಲ್ಲೇ ತೊಗೊಂಡಿದ್ದು. ನಮ್ಮ ಮನೆಯವ್ರಿಗೂ ಶಾಪ್ ಇದು ಬಟ್ಟೆ ಎಲ್ಲ ತೊಗೊಂಡ್ವಿ. ಇದು ಮಸ್ತ್ ಇತ್ತು ನೋಡಿರಿ. ಶರ್ಟ್ ಮತ್ತು ರೀಸನೇಬಲ್ ರೇಟ್ ನೋಡಿ ಕೊಡ್ತಾರೆ ನೋಡಿರಿ. ಹಂಗೇನು ಫಿಕ್ಸ್ ರೇಟ್ ಅಂತಿಲ್ಲ, ನೋಡ್ಕೊಂಡು ಕೊಡ್ತಾರೆ. ಈ ಶರ್ಟ್ ಆಮೇಲೆ ಪ್ಯಾಂಟ್ ತೊಗೊಂಡ್ವಿ. ಬಟ್ಟೆಗಾಗತ್ತದ ಇದು ಪ್ಯಾಂಟ್ ತೊಗೊಂಡ್ವಿ ನೋಡಿರಿ.
ಮಸ್ತ್ ಇತ್ತು ನೋಡ್ರಿ. ಬ್ರದರ್ನು ಮಸ್ತಾಗಿ ಎಲ್ಲ ಇದು ಮಾಡಿದ್ರು, ಎಲ್ಲ ಕರೆಕ್ಟಾಗಿ ನೀಟಾಗಿ ತೋರಿಸಿದ್ರು. ಮತ್ತು ಇದು ಅದ ನೋಡಿ, ಕೋಆಪ್ರೇಟಿವ್ ಅದಾರ ಜಾಸ್ತಿ ನೋಡಿರಿ, ಯಾವುದೇ ರೀತಿ ಇದು ಮಾಡ್ಕೊಳಂಗಿಲ್ಲ, ನೀಟಾಗಿ ತೋರಿಸ್ತಾರೆ ನಿಮ್ಗೆ ಯಾವ ಥರ ಬೇಕು ಆ ಥರ ಸಜೆಸ್ಟ್ ಮಾಡಿಬಿಟ್ಟು. ನೋಡಿರಿ ಮಸ್ತ್ ಇದು ಇವು ಡ್ರೆಸ್ ತೊಗೊಂಡ್ವಿ. ನೆಕ್ಸ್ಟ್ 1-2-3 ಜೋಡಿ ಇಯರಿಂಗ್ಸ್ ತೊಗೊಂಡಿದ್ದೆ. ಎಲ್ಲದಾವು ಸಿಗಲ್ಲ ನೋಡಿರಿ ಇಯರಿಂಗ್ಸ್, ಇದ್ರೊಳಗೆ ಅದಾವು. ಅದ್ರಾಗಿ ಒಂದೊಂದು ನೋಡಿರಿ, ಹಂಗಾಯ್ತು ಹಿಂಗಾಯ್ತು ಅಂತ ನಡ್ಬರ್ಕ್ ಬರ್ತಾನೆ, ಕಿವಿ ಒಳಗೆ ಬಂದು ಏನಾರ ಹೇಳೋದು. ಇಯರಿಂಗ್ಸ್ ಎಲ್ಲಿಟ್ಟೆ, ಇವು ಇಯರಿಂಗ್ಸ್ ತೊಗೊಂಡು ನೋಡಿರಿ. ಅಲ್ಲಿ ಎಲ್ಲ ಜಾಸ್ತಿ ವೆರೈಟೀಸ್ ಇದು ಇಯರಿಂಗ್ಸ್ ನೆಕ್ಲೆಸ್ ಅದೆಲ್ಲ, ಬಟ್ ಕಾಸ್ಟ್ಲಿ ಇದು ನೋಡಿರಿ. ಮತ್ತು ಗ್ಯಾರಂಟಿ ಅಂತ ಹೇಳ್ತಾರೆ, ಬಟ್ ಏನು ಗೊತ್ತಾಗಲ್ಲ ಅಂತ. ಅವಷ್ಟೇನು ಕಾಸ್ಟ್ಲಿ ಏನು ತೊಗೊಳಿಲ್ಲ ನಾನು. ಇವು ಜಸ್ಟ್ 50 ರೂಪೀಸ್ ನೋಡಿರಿ. ಇವು 100 ರೂಪೀಸ್, 150 ಹಿಂಗೆಲ್ಲ ಇದು ಇಯರಿಂಗ್ಸ್. ಇವು 50 ರೂಪೀಸ್ ಒನ್ ಅಂದರು, ಅದಕ್ಕೆ ಇದ್ರೊಳಗೆ 3 ಪೀಸ್ ತೊಗೊಂಡೆ ನೋಡ್ರಿ. ಡೈಲಿನೂ ಹಾಕೊಳಕ್ಕೆ ಬರ್ತದೆ, ಡ್ಯೂಟಿಗೂ ಆಯಿತು, ಹಿಂಗೆಲ್ಲರೂ ಹೋದಾಗ ಹಾಕೊಳಕ್ಕೆ ಬರ್ತದೆ ಅಂತೇಳಿ. ಇದೊಂದು ಬ್ಲ್ಯಾಕ್ ಆ್ಯಂಡ್ ವೈಟ್, ಇದು ಚಂದ ಅನಿಸ್ತೈತೆ. ನಾವು ಇದೊಂದು ತೊಗೊಂಡೆ. ಆಮೇಲೆ ಇದೊಂದು ತೊಗೊಂಡು ನೋಡಿರಿ, 3 ಜೊತೆ ತೊಗೊಂಡಿನಿ. ಆಮೇಲೆ ಇನ್ನೊಂದು ನೋಡಿರಿ, ಅಲ್ಲಿ ಉಪ್ಪಿನಕಾಯಿ ವೆರೈಟೀಸ್, ಉಪ್ಪಿನಕಾಯಿ ಇದು, ಆಮೇಲೆ ಕೆಂಪು ಚಟ್ನಿ ಹಿಂಗೆಲ್ಲ ಇದು. ನಾವು ಕೆಂಪು ಚಟ್ನಿ ತೊಗೊಂಡು ನೋಡಿರಿ, ಇಲ್ಲಿ 120 ರೂಪೀಸ್ಗೆ ಪಾವು ಕಿಲೋ ಅಂತ. ಹೆಂಗೆ ಟೇಸ್ಟ್ ನೋಡ್ಬೇಕು, ಟೇಸ್ಟ್ ಮಾಡಿ ನೋಡಿದಾಗ ಗೊತ್ತಾಗುತ್ತೆ ನೋಡಿರಿ. ಶಾಪಿಂಗ್ ಬಂದ್ಮ್ಯಾಗ ಚಿನ್ನ ಊಟ ಮಾಡಿ ಮಲ್ಗಿಸಿದ, ಮಲ್ಕೊಂಡ. ಯಾಕಂದ್ರೆ ಮಧ್ಯಾಹ್ನ ಮಲ್ಕೊಂಡಿದ್ದಿಲ್ಲ ನೋಡೋದಕ್ಕೆ, ಜಲ್ದಿ ಮಲ್ಕೊಂಡ. ಏನೋ ನೋಡ್ರಿ, ನಮ್ಮ ಮನೆಯವ್ರ ಬರ್ಡೇ ಐತಲ್ಲ ನಾಳೆಗೆ, ಅದಕ್ಕೆ ಸಿಂಪಲ್ಲಾಗಿ ಈ ರೂಮ್ ಒಳಗೆ ನೋಡಿರಿ ಸಿಂಪಲ್ಲಾಗಿ ಸರ್ಪ್ರೈಸಾಗಿ ಬರ್ಡೇದು ಅಂದರೆ ಏನಾರು ಒಂದು ಡೆಕೋರೇಷನ್ ಮಾಡಿಬಿಟ್ಟು ಕೇಕ್ ಕಟ್ ಮಾಡ್ಬೇಕಂತ ಮನೆ ಸ್ಮಾಲಾಗಿ. ಬರೀ ಯಾವ ಥರ ಆಗತ್ತೆ ಸೆಲೆಬ್ರೇಷನ್ ನೋಡುವಂತೆ. ಡೆಕೋರೇಷನ್ ಮಾಡ್ಬೇಕಂತೇಳಿ ಒಂದು ಲಾಸ್ಟ್ ಟೈಮ್ ತಂದಿದ್ದಿತ್ತು ನೋಡಿರಿ, ಇದೆಲ್ಲನೂ ರೆಡಿ ಮಾಡ್ಕೊಳಕತ್ತೀನಿ. ಅವ್ರತ್ತು ಅಷ್ಟೊಂದೇನು ಇಷ್ಟಪಡಂಗಿಲ್ಲ ನೋಡಿರಿ, ನಾ ಹಿಂಗೆ ಗ್ರ್ಯಾಂಡಾಗಿ ಸೆಲೆಬ್ರೇಷನ್ ಮಾಡ್ಕೋದು ಇದು ಮಾಡೋದು. ನಮಗೆ ಒಂದು ಸಣ್ಣದಾಗಿ ಖುಷಿ ಪಡೋಕ್ಕಂತೇಳಿ ಮಾಡಾಕತ್ತೈತಿ. ಇದು ನೋಡಿರಿ, ಅದ್ರಾಗ ಚಿನ್ನಗೆ ಮಲಗಿಸ್ಬಿಟ್ಟು ನೋಡಿರಿ. ಇವತ್ತು ಡೈಲಿ ಅವ ಹೆಚ್ಚಿರ್ತಿದ್ದ, ಬಟ್ ಇವತ್ತು ಮಧ್ಯಾಹ್ನ ಮಲ್ಕೊಂಡಿದ್ದಿಲ್ಲ. ಅವ ಇದ್ರೆ ಏನೂ ಮಾಡಿಸ್ಕೊಡಂಗಿಲ್ಲ ನೋಡಿರಿ, ಸರ್ಪ್ರೈಸ್ ಏನು ಮಾಡಿಸ್ಕೊಡಂಗಿಲ್ಲ. ಎಲ್ಲ ಹೇಳಿಬಿಡ್ತಾನೆ ಅವ್ರ ಪಪ್ಪಾಗೆ ಫಸ್ಟ್ ಎಲ್ಲ ಇನ್ಫಾರ್ಮ್ ಮಾಡ್ತಾನೆ. ನಾವು ಬರೋಕ್ಕಿಂತ ಮುಂಚೆ, ಅವ್ರನ್ನ ಮೆಸ್ಸಿಂದ ಬಂದಿದ್ದಿಲ್ಲ. ಅವ್ರು ಬರೋಕ್ಕಿಂತ ಮುಂಚೆ ನಾ ರೆಡಿ ಮಾಡ್ಕೊಳಕತ್ತಿದ್ದೆ. ದಿವ್ಯಾನು ಆ ಕಡೆನೋ ಬರೀತಿದೆ ಅಂತ ಬರ್ಕೊಂಡು ಕೂತಿದ್ಲು. ನನಗೆ ಗೊತ್ತಿದ್ದಷ್ಟು ಏನೋ ಸಿಂಪಲಾಗಿ ಮಾಡಿದ್ರೆ ಆಯಿತು. ಒಂಥರ ಚಿಕ್ಕ ಪುಟ್ಟದಾಗಿ ಇಂಥದ್ರೊಳಗೆ ನೋಡಿರಿ ಜಾಸ್ತಿ ಖುಷಿ ಇರ್ತೈತಿ. ಫೈನಲಾಗಿ ಈ ಥರ ಸಿಂಪಲ್ಲಾಗಿ ಒಂದು ಬರ್ಡೇದು ಇದು ಹಾಕಿ ಒಂದೆರಡು ಬಲ್ಲು ಹಾಕಿ ಈ ಸಲ ಇಟ್ಟೈತೆ ನೋಡಿರಿ. ಇನ್ನೇನು ಮನೆಯವ್ರು ಬರ್ತಾರೆ, ಅವ್ರು ಬಂದಾಗೇನೆ ಸರ್ಪ್ರೈಸ್ ಆಗಿ ಕೇಕ್ ಕಟಿಂಗ್ ಮಾಡೋದು ನೋಡಿರಿ. ಕೇಕು ತಂದನು ಧನುಷ್ಯ ತಂದಿಟ್ಟಾನ. ಬರ್ರಿ ಟೈಮ್ ನೋಡಿರಿ, ಕರೆಕ್ಟ್ 12 ಗಂಟೆ ಆಯಿತು. ನಮ್ಮ ಮನೆಯವ್ರು ಕರ್ಕೊಂಬಂದು ಸರ್ಪ್ರೈಸ್ ಆಗಿ ವಿಶ್ ಮಾಡೋವಂತ. ಶಾಪಿಗೆ ಸಿಂಪಲ್ ಡೆಕೋರೇಷನ್. ಸೀಸು ನೋಡ್ರಿ, ಇಲ್ಲಿ ಯಾವಾಗ ನಾನು ಕೇಕ್ ಕೊಡ್ತಾರೆ ಇವರು ಹೊತ್ತೆ ಕಾಯಕತ್ತಾವ ನೋಡ್ರಿ ಸೀಸು. ಲಕ್ಷ್ಮಿ ಅಡ್ಡಿಲ್ಲ. ಸಿಂಪಲ್
ಸಿಂಪಲ್ಲಾಗಿ ಬರ್ಡೇ ಫಂಕ್ಷನ್ ಅಂದ್ರೆ ಜಸ್ಟ್ ಸೆಲೆಬ್ರೇಷನ್ ಮಾಡೋದು ನೋಡಿರಿ. ಟೈಮ್ ತಿರುಗಿ 12:30 ಆಯಿತು. ಫುಲ್ ನೋಡಿರಿ ಕಣ್ಣೆಲ್ಲ ಹೆಂಗಾಗ್ಯಾವು. ಲೇಟಾಗಿ ಮಲ್ಕೊಂಬಲ್ಕೊಡೆ ಹಿಂಗೆ ಡಾರ್ಕ್ ಸರ್ಕಲ್ ಸ್ಟಾರ್ಟ್ ಆಗಿ ನೋಡಿರಿ. ಮತ್ತು ಬೆಳಗ್ಗೆ 6 ಗಂಟೆಗೆ ಇರಬೇಕು, ಡ್ಯೂಟಿ ಐತಿ. ಬರೀ ಇವತ್ತಿನ ಲಾಗ್ ಎಲ್ಲ ಏನು ಮಾಡ್ತೀನಿ. ಯಾರಿಗೆಲ್ಲ ವಿಡಿಯೋ ಇಷ್ಟ ಆಗೈತಿ ಒಂದು ಲೈಕ್ ಕೊಡಿರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್, ಗುಡ್ ನೈಟ್. ಚಿನ್ನು ಫೋನ್ ಮಿಸ್ ಮಾಡ್ಕೊತ ನಾವು ಇಲ್ಲಿಕಂದ್ರೆ ಅಲ್ಲಿಂದ ಇಲ್ಲಿ ಓಡಾಡ್ತಿದ್ದ ನೋಡಿರಿ ಚಿನ್ನು. ಪಪ್ಪನ ಬರ್ಡೇ ಅಂತ ಮಧ್ಯಾಹ್ನ ಮಲ್ಕೊಳ್ಳೋರು ಜಲ್ದಿ ಮಲ್ಕೊಂಬಿಟ್ಟ. ಓಕೆ ಬಾಯ್, ಗುಡ್ ನೈಟ್. ಹಾಯ್ ಫ್ರೆಂಡ್ಸ್, ಇದು ನೋಡ್ರಿ ನೆಕ್ಸ್ಟ್ ಡೇ ಲಾಗ್. ಇದು ಆ್ಯಕ್ಚುಲಿ ಇದು ನೈಟ್ ಮಾಡಿದ್ವಲ್ಲ, ಸಿಂಪಲ್ಲಾಗಿ ನಾವು ತಂದಿದ್ವಲ್ಲ ಆ ಕೇಕದ್ದು ಹಾಕಿದ್ದೆ. ಇದು ನೋಡಿರಿ ಜಸ್ಟ್ ಒಂದು ಶಾರ್ಟ್ ಆಗಿ ವಿಡಿಯೋ ಮಾಡಿದ್ವಿ. ಈವ್ನಿಂಗ್ ನೋಡಿರಿ ನಮ್ಮ ಮೈದನ ಕೇಕ್ ತೊಗೊಂಬಂದಿದ್ದ ನಮ್ಮ ಮನೆಯವ್ರಿಗೆ. ಹಾಗಾಗಿ ಎಲ್ಲರೂ ಫ್ಯಾಮಿಲಿಯವರೆಲ್ಲ ಸೇರಿ ಕೇಕ್ ಕಟ್ಟಿಂಗ್ ಮಾಡಿದ್ವಿ. ಅದಿಷ್ಟು ನಮ್ಮ ಜೊತೆ ಇರಲಿ ಕ್ಲಿಪ್ಸ್ ಅಂತೇಳಿ ಆ್ಯಡ್ ಮಾಡೀನಿ. ಅದು ಯಾವಾಗಲೂ ನೋಡಿರಿ ಹೊರಗಡೆ ಹೋಗಿದ್ವಿ, ಈ ಸಲ ಹೋಗೋದಾಗಲಿಲ್ಲ. ಅದು ಮನೆಯೊಳಗೆ ಸಿಂಪಲ್ ಆಗೈತಿ, ನೈಟ್ ಮಾಡಿದ್ವಿ ಅಷ್ಟೇ. ಸೇಮ್ ಬ್ಯಾಟೋ ಕೇಕ್ ಬಂದ್ಬಿಟ್ರು. ಮತ್ತು ನೆಕ್ಸ್ಟ್ ಡೇ ತಂದಿದ್ರಲ್ಲ, ಹಂಗಾಗಿ ಎಲ್ಲರೂ ಕೂಡಿ ಸೆಲೆಬ್ರೇಷನ್ ಮಾಡಿದ್ವಿ ನೋಡಿರಿ. ಈವ್ನಿಂಗ್ ಟೈಮ್ ಬಂದು ಎಷ್ಟು 11 ಗಂಟೆದು ಆಯ್ತು ನೋಡಿರಿ ರಾತ್ರಿ. ಬಸ್ಸಿಂದ ಬಂದ ತಕ್ಷಣ ಎಲ್ಲರೂ ಊಟ ಮುಗಿಸ್ಕೊಂಡು ರಾತ್ರಿ ಕೇಕ್ ಕಟ್ ಮಾಡಿದ್ದು ನೋಡಿರಿ. ಅದು ಏನೈತಿ ನಿನ್ನೆ ರಾತ್ರಿ 12 ಗಂಟೆಗೆ ಅದು ಕೇಕ್ ಕಟ್ ಮಾಡಿದ್ದು. ಇದು ಇವತ್ತು ಈವ್ನಿಂಗ್ ಟೈಮ್ 11 ಗಂಟೆಗೆ ಕೇಕ್ ಕಟ್ ಮಾಡಿದ್ದು ನೋಡಿರಿ. ಇದು ಖುಷಿಯಾಗಿ ಎಲ್ಲರೂ ಸೇರಿ ಫ್ಯಾಮಿಲಿಯವ್ರು ಸೇರಿ ಕಟ್ ಮಾಡಿದ್ವಿ. ಇವತ್ತಿಂದು ಅಷ್ಟೇ ಮುಗಿಸ್ತೀವಿ ನೋಡಿರಿ. ಜಸ್ಟ್ ಕೇಕ್ ಕಟಿಂಗ್ ಮಾಡಿದ ತಕ್ಷಣ ಮಲ್ಕೊಂಡ್ಬಿಟ್ಟು ನೋಡಿರಿ. ಅವಾಗೇ ಟೈಮ್ ಎಷ್ಟು 11 ಗಂಟೆ ಆಗೇ ಬಿಡ್ತು ನೋಡಿರಿ. ನೈಟ್ ಟೈಮ್ ಆಗಿತ್ತಲ್ಲ, ಹಾಗಾಗಿ ಎಲ್ಲರೂ ನೋಡಿರಿ ನೈಟ್ ವೇರ್ ಮಾಗೆ ಇದ್ದಿದ್ವಿ. ಯಾರು ಏನು ಗ್ರ್ಯಾಂಟಾಗಿ ಅವ್ರಿಗೆ ಶರ್ಟ್ ಪ್ಯಾಂಟ್ ಬಂದಿವಲ್ಲ, ಇದು ಹಾಕುವಂತೆ ಫೋರ್ಸಬಲಿ ಮಾಡಿದಾಗ ಅದು ಹಾಕೊಂಡ್ರು ನಮ್ಮ ಮನೆಯವರು. ನಾವೆಲ್ಲ ಸಿಂಪಲ್ಲಾಗಿ ಮನೆಯೊಳಗೆ ಹೆಂಗಿದ್ವಿ ಅದೇ ಥರ ಇದ್ಬಿಟ್ಟು ಕೇಕ್ ಕಟ್ ಮಾಡಿದ್ವಿ.